ಒಂದು ಕಡೆ ಶೂಟಿಂಗು ಮನೆ ಇದೆಲ್ಲದ್ರ ನಡುವೆ ಪ್ರಿಯಾಂಕಾ ಮೇಡಮ್ ಫ್ರೀ ಟೈಮಲ್ಲಿ ಏನೇನು ಮಾಡ್ತಾರೆ, ಅದರ್ ಕೆಲಸ ಅದರ್ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅಂತ? ಫ್ರೀ ಟೈಮ್ ಜಾಸ್ತಿ ಸಿಕ್ಕಲ್ಲ ಆನೆಸ್ಟ್ಲಿ, ನಾನು ಹೇಳ್ತೀನಿ. ಬಟ್ ನನಗೆ ಕುಕಿಂಗ್ ತುಂಬ ಇಷ್ಟ. ಸೊ ಐ ಲವ್ ಕುಕಿಂಗ್. ಜನರಲಿ ನನ್ನ ಮನೆ ತುಂಬ ಪ್ಲಾಂಟ್ಸ್ ಇದೆ, ನೀವು ನೋಡಿರ್ತೀರ ಆಚೆಗಡೆಲ್ಲ. ಸೊ ಪ್ಲಾಂಟ್ಸ್ ತುಂಬ ಇಷ್ಟ. ನನ್ನ ಪೆಟ್ಸ್ ಇದ್ದಾರೆ. ಸೊ ನನ್ನ ಬೆಕ್ಕಿದೆ, 2 ಬೆಕ್ಕಿದೆ, ನಾಯಿ ಇದೆ. ಸೊ ಐ ಲುಕ್ ಆಫ್ಟರ್ ದೆಮ್. ಆ್ಯಂಡ್ ಜನರಲಿ ಐ ಲೈಕ್ ರೀಡಿಂಗ್, ವಾಚಿಂಗ್ ಮೂವೀಸ್, ಮ್ಯೂಸಿಕ್, ಜನರಲ್ ಸ್ಟಫ್. ಸಿನಿಮಾಗೆ ಹೋಗ್ತೀನಿ ಅಥವಾ ಮಕ್ಕಳನ್ನ ಕರ್ಕೊಂಡು ಎಲ್ಲರೂ ಆಚೆ ಹೋಗಿ ಬರ್ತೀವಿ, ಆ ಥರ ಅಷ್ಟೇ. ಉಪ್ಪಿ ಸರ್ ಎಲ್ಲೂ ಟ್ರಿಪ್ ಕರ್ಕೊಂಡು ಹೋಗಲ್ವ ಅಂತ? ಕರ್ಕೊಂಡು ಹೋಗ್ತಾರೆ. ಅವರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಸ್ವಲ್ಪ ಇವಾಗ ಪ್ರಜಾಕೀಯದಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ಹೌದೌದು. ಸೊ ಅವ್ರ ಫ್ರೀ ಟೈಮಲ್ಲಿ ಅಲ್ಲಿ ಅದ್ರ ಮೇಲೆ ಸ್ಪೆಂಡ್ ಮಾಡ್ತಾರೆ. ಬಟ್ ನಾವು ಜಾಸ್ತಿ ಆಚೆ ಹೋಗಿ ವಿ ಸ್ಪೆಂಡ್ ಟೈಮ್ ಇನ್ ದ ಟೆರೆಸ್. ನಮ್ಮ ಮನೆಯಲ್ಲಿನೇ ಅಡುಗೆ ಮಾಡ್ಕೊಂಡೆಲ್ಲ ಸೇರಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ತೀವಿ. ಅಥವಾ ಮಕ್ಕಳ ಜೊತೆ ಹೋಗಿದ್ರೆ ಸ್ವಲ್ಪ ಊರಿಂದ ಆಚೆ ಹೋಗ್ತೀವಿ, ಲೈಕ್ ಫಾರಿನ್ಗೆ ಹೋಗ್ತೀವಿ ಆ ಥರ. ಓಕೆ. ಫ್ರಾನ್ಸ್ಗೂ ಕೂಡ ಲಾಸ್ಟ್ ಒಂದು ಫ್ರಾನ್ಸ್ ಅದು ಕಾನ್ಸ್ಗೆ ಹೋಗಿದೆ, ಅದು ನನ್ನ ಮೂವಿಗೆ ಹೋಗಿದೆ. ಬಟ್ ಅದರ್ವೈಸ್ ನಾವು ಯೂಶಲಿ ಅಮೆರಿಕಾಗೆ ಹೋಗ್ತಿದ್ವಿ. ಸೊ ನನ್ನ ಸಿಸ್ಟರ್ ಇದ್ದಾರೆ ಅಲ್ಲಿ. ಸೊ ಆ ಥರ. ಓಕೆ. ಅಂದರೆ ಒಂದು ಕಡೆ ಇಂಡಸ್ಟ್ರಿ ವಿಚಾರವಾಗಿ ಕೆಲವು ಮೈನಸ್ ವಿಚಾರಗಳನ್ನು ಮಾತಾಡಿದ್ವಿ. ಪ್ಲಸ್ ಕೂಡ ಇದೆ. ಅಂದರೆ ಇವಾಗ ನೋಡಿ, ನಮ್ಮ ಹೀರೋಗಳು ಈಗ ಪ್ಯಾನ್ ಇಂಡಿಯಾ ವರ್ಲ್ಡ್ ಲೆವೆಲಲ್ಲಿ ಎಲ್ಲರೂ ಕೂಡ ಹೆಸರು ಮಾಡ್ತಿದ್ದಾರೆ. ಯಶ್ ಅವರಾಗಿರ್ಬೋದು, ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ಇನ್ನೂ ಸಾಕಷ್ಟು ಕಲಾವಿದರು. ಸೊ ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂತ? ಖಂಡಿತ ತುಂಬ ಹೆಮ್ಮೆ ಇದೆ. ಯಶ್ ಅವರು ಆ್ಯಕ್ಚುಲಿ ನಮಗೆ ತುಂಬ ಪರಿಚಯ. ಲೈಕ್ ಅವ್ರು ನಮಗೆ ನೇಬರ್ಸ್ ಆಗಿದ್ರು ಬನಶಂಕರಿಯಲ್ಲಿ. ಅವ್ರ ತಾಯಿ ಆಗಲಿ, ರಾಧಿಕಾ ಕೂಡ ತುಂಬ ಒಳ್ಳೆ ಹುಡುಗಿ. ಆ್ಯಂಡ್ ನಾವು ಅವ್ರಿಗೆ ಆಲ್ಮೋಸ್ಟ್ ಅವ್ರನ್ನ ಗ್ರೋತ್ ನಾವು ನೋಡಿದ್ದೀವಿ. ನಾವು ಲೈಕ್ ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಅವ್ರ ಜೊತೆ ಒಂದು ಟೈಮ್ಸ್ ಆಫ್ ಇಂಡಿಯಾದು ಯಾವುದೋ ಒಂದು ಓಪನಿಂಗ್ ಮಾಡಿದೆ. ಸೊ ಅವತ್ತು ಪರಿಚಯ ಆಯಿತು. ಆಮೇಲೆ ಹೇಳಿದ್ರು, ಮ್ಯಾಮ್ ನಾನು ನಿಮ್ಮ ನೇಬರ್ ಅಂತ, ಸರ್ಗೆ ಫ್ಯಾನ್. ಸೊ ಹಾಗೆ ನಾನು ಪ್ಲೀಸ್ ಬನ್ನಿ ಮನೆಗೆ ಅಂದೆ. ಅನ್ಸ್ತಿ ಒಂದ್ಸತಿ ಆಂಟಿ ನನಗೆ ವರಮಹಾಲಕ್ಷ್ಮಿ ಹಬ್ಬಗೆ ಕರೆದಿದ್ರು ಮನೆಗೆ. ಸೊ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಖಂಡಿತ ಅವ್ರದ್ದು ಒಂದು ಇಟ್ಸ್ ಅ ಸ್ಫೂರ್ತಿಯಾಗಿ ತೊಗೋಬೋದು ಲೈಕ್ ಎಲ್ಲರೂ. ಬಿಕಾಸ್ ಇಟ್ಸ್ ಸಚ್ ಅ ಹಿಸ್ ಜರ್ನಿ ಫ್ರಮ್ ಹೌ ಮಚ್ ಲೈಕ್ ಎಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಹಿ ಹಸ್ ರೀಚ್ ಟುಡೇ. ತುಂಬ ಎಲ್ರಿಗೂ ಅದು ಒಂದು ಇನ್ಸ್ಪಿರೇಷನ್. ಆ್ಯಂಡ್ ತುಂಬ ಗ್ರೌಂಡೆಡ್ ಅವರು. ನಂಗೆ ಮೊದಲಿಂದ ತುಂಬಾ ಇಷ್ಟ ಆ್ಯಕ್ಚುಲಿ. ಈವನ್ ರಿಷಬ್ ಅವರು ಕೂಡ. ರಿಷಬ್ ಅವರು ನನಗೇನೋ ಜ್ಞಾಪಕ ಇದೆ, ನಾನು ಒಂದು ಕಮಲು 2 ಅಂತ ಒಂದು ಚಿತ್ರ ನಂದು ಶೂಟಿಂಗ್ ನಡೀತಿತ್ತು. ಆ್ಯಂಡ್ ಐ ಥಿಂಕ್ ಅವಾಗ ಅವರು ಕಾಂತಾರ ಶೂಟಿಂಗ್ ಮಾಡ್ತಿದ್ರು ಫಸ್ಟ್ ಪಾರ್ಟ್ದು. ಸೊ ಮ್ಯಾಂಗ್ಳೂರಲ್ಲಿ ಇದ್ವಿ. ಸೊ ಮ್ಯಾಂಗ್ಳೂರಲ್ಲಿ ಶೂಟಿಂಗ್ ಮಾಡಿದಾಗ ಅಪ್ಪು ಅವ್ರದ್ದು ಇದು ಆಯಿತು. ಸೊ ಅವಾಗ ನಾವು ಇಮಿಡಿಯೇಟ್ ಆಗಿ ಶೂಟಿಂಗ್ ನಿಲ್ಲಿಸ್ಬಿಟ್ಟೆಲ್ಲ ವಾಪಸ್ ಬಂದಾಗ ಅವತ್ತು ನಾನು ಏರ್ಪೋರ್ಟಲ್ಲಿದ್ದೆ, ಅವರು ಇದ್ದರು. ಸೊ ನಾನು ಸುಮ್ಮನೆ ಕೂತಿದ್ದೆ, ತುಂಬ ಬೇಜಾರಲ್ಲಿದ್ದೆ ನಾನು. ಸೊ ಅವರು ಬಂದು ನನ್ನನ್ನು ಮಾತಾಡಿಸಿ, ಮ್ಯಾಮ್ ನಾನು ರಿಷಬ್ ಅಂತ ಹೇಳಿ, ನಾನು ಅಫ್ಕೋರ್ಸ್ ನೀವು ಗೊತ್ತು ಅಂತ ಇಬ್ಬರು ಕೂತಿದ್ವಿ ಸುಮ್ಮನೆ. ಲೈಕ್ ಆವಾಗ ಹೇಳಿದರು ದಟ್ ನಾನು ಈ ಥರ ಒಂದು ಮೂವಿ ಮಾಡ್ತಾ ಇದ್ದೀನಿ, ಇಲ್ಲಿ ಕುಂದಾಪುರಲ್ಲಿ ಬೇಸ್ ಮಾಡ್ಕೊಂಡಿದ್ದೀನಿ. ಸೊ ಕುಂದಾಪುರ ನಮ್ಮ ಯಜಮಾನ್ರು ಊರು ಆ್ಯಕ್ಚುಲಿ, ಅವರು ಅಲ್ಲಿಂದ. ಇದೆಲ್ಲ ಮಾತುಕತೆ ಆ ಥರ ಫ್ಲೈಟಲ್ಲಿ ಮಾತಾಡ್ಕೊಂಡು ಬಂದ್ವಿ. ಸೊ ನನಗೆ ತುಂಬ ಒಳ್ಳೆ ವೈಬ್ಸ್ ಅನಿಸ್ತು ಆ ಮೂವಿ ಬಗ್ಗೆ. ಎಲ್ಲರೂ ಬೇಜಾರು ಮಾಡ್ಕೊತಾ ಇದ್ವಿ ಅಪ್ಪು ಅವ್ರದ್ದು ಇದು ನ್ಯೂಸು. ಸೊ ಅದು ಒಂದು. ಸೊ ರಿಷಬ್ ಅವರು ಯಾವಾಗ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ತುಂಬ ಇವತ್ತು ಕೂಡ ತುಂಬ ರೆಸ್ಪೆಕ್ಟ್ ಇದೆ ಅವ್ರ ಬಗ್ಗೆ. ಬಿಕಾಸ್ ಕಾಂತಾರ ನಂದು ಅಬ್ಸಲ್ಯೂಟ್ ಫೇವ್ರೇಟು. ಸೆಕೆಂಡ್ ಪಾರ್ಟಲ್ಲಿ ಕೂಡ ನಂಗೆ ತುಂಬ ಇಷ್ಟ ಆಯಿತು. ನಾನು ಬಾಂಬೆಯಲ್ಲಿ ನೋಡಿದೆ. ಸೊ ನನಗೆ ಬಿಕಾಸ್ ನನಗೆ ದೇವಿ ಅಂದರೆ ತುಂಬ ಇಷ್ಟ. ಸೊ ನನಗೆ ಕ್ಲೈಮ್ಯಾಕ್ಸಲ್ಲಿ ಒಂಥರ ಗೂಸ್ ಬಂಪ್ಸು ಅಲ್ಲೂ ಎಲ್ಲ ಬಂದುಬಿಟ್ಟು. ಸೊ ಆ ಮೂವಿ ಅಂದರೆ ತುಂಬ ಇಷ್ಟ ನನಗೆ. ಸೊ ಅವ್ರ ಹೆಂಡತಿ ಕೂಡ ಸಿಕ್ಕಿದ್ರು 2-3 ಸತಿ. ಸೊ ದ ವೇ ದೇ ಆರ್ ಬ್ರಿಂಗಿಂಗ್ ಅಪ್ ದೇರ್ ಕಿಡ್ಸ್ ತುಂಬ ಮಾದರಿ ಅನಿಸುತ್ತೆ. ಅವರಿಬ್ಬರು ತುಂಬ ಖುಷಿ ಆಗುತ್ತೆ. ಓಕೆ. ಇನ್ನು ಸರ್ದು ಕುಂದಾಪುರ ಅಂತ ಹೇಳಿದ್ರಿ. ಸೊ ಇದೆಲ್ಲ ದೈವಿ ಭಕ್ತಿ ಅಂತ ಕೂಡ ಹೇಳಿದ್ರಿ. ಆ ಭಾಗದಲ್ಲಿ ಇರ್ತಕ್ಕಂಥ ದೈವಿ ಸ್ಥಾನಗಳಿಗೆ ಹೋಗಿದ್ರೆ, ಕೊರಗಜ್ಜ ಹೋಗಿದ್ವಿ, ಎಲ್ಲ ಕಡೆ ಹೋಗಿದ್ವಿ. ಜಸ್ಟ್ ರೀಸೆಂಟ್ಲಿ ಕೂಡ ಐ ಥಿಂಕ್ ಫೆಬ್ರವರಿಯಲ್ಲಿ ಹೋಗಿದ್ವಿ. ಮನೆ ದೇವರೆಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ವಿ. ಸೊ ನಮ್ಮ ಮಾವ ಅವರು ಹೋಗ್ತಿದ್ರು ಪ್ರತಿ ವರ್ಷ. ಇವಾಗ ಸ್ವಲ್ಪ ಅವ್ರಿಗೆ ಏಜ್ ಆಗಿದೆ. ಸೊ ಇವಾಗ ನಾವು ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ. ಸೊ ಆಸ್ ಅ ಫ್ಯಾಮಿಲಿ ಕೂಡ ನಾವು ಹೋಗ್ತಿದ್ವಿ. ಬಟ್ ನಮ್ಮ ಮಾವ ಪ್ರತಿ ವರ್ಷ ಹೋಗ್ತಿತ್ತು. ಅಲ್ಲಿ ಊರ ಹಬ್ಬ ಕೂಡ ಆಗತ್ತೆ. ಸೊ ಅದು ಕೋಟೇಶ್ವರ ಹಬ್ಬ ಅಂತ ಅಲ್ಲಿ ಅದಕ್ಕೆ ಅವ್ರು ಹೋಗ್ತಿದ್ರು. ಸೊ ಐ ಲವ್ ದ್ಯಾಟ್ ಪ್ಲೇಸ್. ನಂಗೆ ತುಂಬ ಇಷ್ಟ. ಕೋಸ್ಟಲ್ ಅಲ್ಲಿ ಆ ಮ್ಯಾಜಿಕ್ ಇದೆ ಅಲ್ಲಿ. ಒಂಥರ ಅಲ್ಲಿ ಹೋಗಿದ್ರೇನೋ ಏನೋ ಒಂಥರ ಅನ್ಸುತ್ತೆ ನನಗೆ ಯಾವಾಗ. ಬಿಕಾಸ್ ಆ ಕ್ಷೇತ್ರನೇ ಒಂಥರ ಮ್ಯಾಜಿಕಲ್ ಅನ್ಸುತ್ತೆ. ಲೈಕ್ ಅಲ್ಲಿ ತುಂಬ ಪಾಸಿಟಿವಿಟಿ ಇದೆ ನನಗೆ. ಯಾವಾಗ ಅಲ್ಲಿ ಹೋಗಿದಾಗ ನಾನು ಯಾವಾಗ ಉಪ್ಪಿಗೆ ಹೇಳ್ತೀನಿ, ಲೈಕ್ ಈ ಜಾಗನೇ ಮ್ಯಾಜಿಕ್. ಉಪ್ಪಿ ದೇವಸ್ಥಾನ ಕೂಡ ಇದೆ, ಬಟ್ ಆ ಜಾಗದ ಒಂದು ಮ್ಯಾಜಿಕ್ ಇದೆ. ಅದು ಏನೋ ಹೇಳೋಕ್ಕಾಗ್ತಾ ಇಲ್ಲ.
ಮತ್ತೆ ನಿಮ್ಮ ನೇಟಿವ್ಗೆ ಯಾವಾಗ ಹೋಗ್ತೀರಾ ಏನು? ನಾನು ನೇಟಿವ್ಗೆ ಕೂಡ ಹೋಗ್ತೀವಿ. ಆ್ಯಕ್ಚುಲಿ ಜಸ್ಟ್ ರೀಸೆಂಟ್ಲಿ ಹೋಗಿದೆ. ಇವಾಗ ಐ ಥಿಂಕ್ 2 ವೀಕ್ಸ್ ಹಿಂದೆ ಹೋಗಿದ್ದೆ ಕ್ಯಾಲ್ಕಟಾಗೆ. ನನ್ನ ತಂಗಿ ಬಂದಿದ್ರು, ಸೊ ಹೋಗಿದೆ. ಅಲ್ಲಿ ಕೂಡ ದೇವಸ್ಥಾನಗಳು ತುಂಬಾ ಚೆನ್ನಾಗಿದೆ. ಕಾಲಿಘಾಟ್ಗೆ ಹೋಗಿದ್ವಿ, ಸೊ ಅಲ್ಲಿ ಪೂಜಾ ಕೊಟ್ಬಿಟ್ಟು ಬಂದ್ವಿ. ದುರ್ಗಿ ಇದು ಏನೋ ದುರ್ಗಾ ಪೂಜಾ ನಮಗೆ ಎವ್ರಿ ಇಯರ್ ಇರುತ್ತೆ ಅದು, ಸೊ ತುಂಬ ದೊಡ್ಡದಾಗತ್ತೆ ಅದು. ಇನ್ ದ ಎಂಡ್ ಆಫ್ ದಿ ಇಯರ್ ಅಕ್ಟೋಬರಲ್ಲಿ ಬರುತ್ತೆ ಅದು. ದುರ್ಗಾ ಪೂಜಾ ತುಂಬಾನೇ ಫೇಮಸ್ ಬೆಂಗಾಲಿ. ಓಕೆ, ಸೊ ಆ ಟೈಮಲ್ಲಿ ನೀವು ಅಲ್ಲಿ ಯೂಶಲಿ ಹೋಗೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ ಕೂಡ 300 ದುರ್ಗಾ ಪೂಜಾ ಆಯ್ತು ಹೋದ ವರ್ಷ. ಬೆಂಗಾಲಿ ದುರ್ಗಾ ಪೂಜಾಗಳು ಇಲ್ಲಿ ಕೂಡ ಜಾಸ್ತಿ ಇಲ್ಲೂ ಕೂಡ ಮಾಡ್ತೀವಿ. ಸೊ ಕ್ಯಾಲ್ಕಟಾ ಹೋಗಿ ತುಂಬಾ ವರ್ಷ ಆಯ್ತು ದುರ್ಗಾ ಪೂಜಾಗೆ. ಬಟ್ ಅಲ್ಲಿ ಒಂದು ಸಂಭ್ರಮ, ಅದು ತುಂಬಾ ದೊಡ್ಡ ಸಂಭ್ರಮ ಅಲ್ಲಿ. ಓಕೆ, ಸೊ ಅಂದ್ರೆ ಏನು ಅಂದ್ರೆ ನಮ್ಮ ನೇಟಿವ್ಗೂ ಇಲ್ಲಿಗೂ ಏನು ಒಂದು ಮಿಸ್ ಮಾಡ್ಕೊಳ್ತೀನಿ ಅಂದ್ರೆ ಏನು ಮಿಸ್ ಮಾಡ್ಕೊಳ್ತೀರಾ? ನನ್ನ ನೇಟಿವ್ಗೆ ಇಲ್ಲಿಗೆ ನನ್ನ ಫ್ಯಾಮಿಲಿ. ಓಕೆ, ಫ್ಯಾಮಿಲಿ ಆ್ಯಂಡ್ ಫುಡ್ ಸ್ವಲ್ಪ. ಫುಡ್ ತುಂಬಾ ಇಷ್ಟ. ವೆದರ್ ಆಕ್ಚುಲಿ ಬ್ಯಾಂಗ್ಳೂರ್ದು ಇಷ್ಟ ನನಗೆ. ಈಗ ಅಲ್ಲಿ ಸ್ವಲ್ಪ ಶೆಕೆ ಆಗತ್ತೆ ನನಗೆ ಇವಾಗ ಹೋಗಿ, ಬಟ್ ಅಲ್ಲಿ ಫುಡ್ ಇದೆ. ಆಮೇಲೆ ನನ್ನ ಒಂದಷ್ಟು ಮೆಮೊರೀಸು ಚಿಕ್ಕ ವಯಸ್ಸದು, ಆಮೇಲೆ ನನ್ನ ಆಂಟ್ಸ್ ಅಂಕಲ್ಸ್ ಎಲ್ಲ ಇದೆ. ಆ್ಯಂಡ್ ಕೆಲವು ಸತಿ ಲೈಕ್ ಫ್ಯಾಮಿಲಿನಲ್ಲಿ ಮದುವೆ ಆಗುತ್ತೆ, ಆಮೇಲೆ ಒಂದೊಂದು ಸ್ಮಾಲ್ ಥಿಂಗ್ಸ್ ಮಿಸ್ ಮಾಡ್ಕೊತೀನಿ, ಬಿಕಾಸ್ ಪ್ರತಿ ಸತಿ ಹೋಗೋಕ್ಕಾಗಲ್ಲ, ಸ್ವಲ್ಪ ದೂರ. ಬಟ್ ಐ ಟ್ರೈ ಟು ಬಿ ಇನ್ ಟಚ್. ವರ್ಷಕ್ಕೆ ಒಂದ್ಸತಿ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಅವಾಗ. ಓಕೆ, ಸೊ ನೀವಂತೂ ಖಂಡಿತ ಬ್ಯುಸಿ ಇರ್ತೀರಾ, ಸೊ ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಕರ್ಸ್ಕೊಂಬಿಡಿ ಅಷ್ಟೇ. ಅವ್ರಿಗೆ ಆ್ಯಕ್ಚುಲಿ ಹೇಳಿದ್ದೀನಿ. ಸೊ ಪೋಷಾ ನನ್ನ ಅಮ್ಮ ಮತ್ತು ತಮ್ಮ ಇದ್ದಾರೆ ಅಲ್ಲಿ, ಸೊ ಅವರು ಬ್ಯಾಂಗ್ಳೂರ್ಗೆ ಬರ್ತಿದ್ದಾರೆ ನೆಕ್ಸ್ಟ್. ಓಕೆ ಮೇಡಮ್, ಅಂದರೆ ಇವಾಗ ಅಟ್ ಪ್ರೆಸೆಂಟ್ ಗೊತ್ತಿಲ್ಲ, ಅಂದರೆ ಪ್ರತಿಯೊಬ್ಬರು ಕೂಡ ಕಲಾವಿದೆಯಾಗಿ ನಾವು ಬರ್ತಾ ಇದ್ದೀವಿ ಅಂತಂದರೆ ಇಂಡಸ್ಟ್ರಿಲಿ ಸಾಕಷ್ಟು ಸವಾಲುಗಳಿರುತ್ತೆ, ಅದರಲ್ಲೂ ಕೂಡ ನೆಗೆಟಿವ್. ಪ್ರಾರಂಭದಲ್ಲಿ ನೀವು ಇದನ್ನು ಎದುರಿಸಿದ್ರೋ ಏನೋ ಗೊತ್ತಿಲ್ಲ, ನೀವೇ ಹೇಳಬೇಕು. ಇತ್ತೀಚೆಗೆ ಅದು ಏನಂತಂದರೆ ಸ್ವಲ್ಪ ಎಲ್ರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಹೊಸಬರು ಬರೋರಿಗೆ ನೆಗೆಟಿವ್ ಟ್ರೋಲ್ ಮಾಡೋದಾಗಿರ್ಬೋದು, ಕೆಟ್ಟದಾಗಿ ಏನೋ ಒಂದು ಕಮೆಂಟ್ ಹಾಕೋದಾಗಿರ್ಬೋದು. ಈಗ ರೀಸೆಂಟಾಗಿ ರಮ್ಯ ಅವರಾಗಿರ್ಬೋದು, ಸಾಕಷ್ಟು ಹೀರೋಯಿನ್ಗಳು ಅದನ್ನು ಎದುರಿಸಿದ್ದಾರೆ, ಅದ್ರ ವಿರುದ್ಧವಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಥರ ಸಮಸ್ಯೆಗಳು, ಈ ಥರ ಇದನ್ನು ನೀವು ಕೂಡ ಪ್ರಾರಂಭದಲ್ಲಿ ಎದುರಿಸಿದ್ರ ಅಂತ? ನಾನು ಪ್ರತಿಯೊಂದು ಕಾಮೆಂಟ್ ಓದಲ್ಲ ನಿಜ ಹೇಳಬೇಕಂದ್ರೆ, ಬಿಕಾಸ್ ನನಗೆ ಅಷ್ಟೊಂದು ಟೈಮ್ ಇಲ್ಲ. ನಾನು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಆ್ಯಂಡ್ ಇಲ್ಲ ಕೂಡ ಅಂತ ಹೇಳ್ಬೋದು. ಯಾವಾಗ ನನಗೆ ಅನಿಸುತ್ತೆ ದಟ್ ಇದು ನಾನು ಹಾಕೋಕೆ ಬೇಕಾಗಿಲ್ಲ, ಅದನ್ನು ಅಷ್ಟೊಂದು ಅದನ್ನು ಇದು ಯೂಶಲಿ ವರ್ಕ್ಗೋಸ್ಕರನೇ ಹಾಕ್ತೀವಿ, ಲೈಕ್ ಒಂದು ಮೂವಿದು ಏನೋ ಸಂಬಂಧಪಟ್ಟ. ಸೊ ಪರ್ಸ್ನಲ್ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಬಟ್ ಆದರೂ ಲೈಕ್ ಬಿಕಾಸ್ ನನಗೆ ಫ್ಯಾಮಿಲಿ ಆಚೆಗಡೆ ಇರೋದ್ರಿಂದ ಒಂದಷ್ಟು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಟಚ್ಚಲ್ಲಿ ಇರೋಕ್ಕೋಸ್ಕರ ಒಂದಷ್ಟು ಶೇರ್ ಮಾಡ್ತೀನಿ. ನನ್ನ ಜೊತೆಲಿ ಈ ಥರ ಆಗಲಿಲ್ಲ, ಬಟ್ ಒಂದಷ್ಟು ಕಾಮೆಂಟ್ಸ್ ಬಂದೇ ಬರುತ್ತೆ. ಲೈಕ್ ಅದು ಏನೋ ಮಾಡೋಕ್ಕಾಗಲ್ಲ. ಇವಾಗ ಒಂದು ರಿಪೋರ್ಟ್ ಆಪ್ಷನ್ ಇದೆ, ನಾವು ರಿಪೋರ್ಟ್ ಮಾಡ್ಬೋದು. ಸೊ ಬಟ್ ಅದಕ್ಕೋಸ್ಕರ ನಾವು ತುಂಬ ಅಪ್ಸೆಟ್ ಡಿಪ್ರೆಸ್ಡ್ ಆಗಬಾರ್ದು ಅಂತ ಬಿಕಾಸ್ ಅವ್ರ ಫೇಸ್ಲೆಸ್ ಪೀಪಲ್ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಬಾಟ್ಸ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಲೈಕ್ ದುಡ್ಡು ಕೊಟ್ಬಿಟ್ಟು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋ ಥರನೂ ಇದೆ. ಎಲ್ರಿಗೂ ಇದು ಗೊತ್ತಿದೆ ದಟ್ ಒಂದು ಈಸಿಯಾಗಿ ಯಾರ ಬಗ್ಗೆ ನೀವು ಹೇಟ್ ಸ್ಪ್ರೆಡ್ ಮಾಡಬೇಕಂದ್ರೆ ಅದನ್ನ ದುಡ್ಡು ಕೊಟ್ಟಿದ್ರೆ ಒಂದು 10 ಜನಗೆ ಅವರೇ ಮೆಸೇಜ್ ಹಾಕ್ತಾರೆ. ಸೊ ಇದು ಎಲ್ಲ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಸೊ ಐ ಥಿಂಕ್ ಗೊತ್ತಿದ್ರೆ ವೈ ಶುಡ್ ವಿ ಬಿಲೀವ್ ದಟ್ ಆಕ್ಚುಲಿ. ಅಲ್ಲ, ಕೆಲವರು ಏನಂದ್ರೆ ನಟಿಯರು ಸೊ ಇದನ್ನೇ ಸ್ವಲ್ಪ ತುಂಬಾ ಸಾಫ್ಟ್ ಮನಸ್ಥಿತಿ ಇರುತ್ತೆ, ಅವರು ಏನಿದೆ ಈ ತರ ಮಾಡ್ತಾರೆ ಅಂತ ಇಂಜರಿಯೋ ಹಿಂದೇಟಿರೋ. ಖಂಡಿತ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಈವನ್ ನನ್ನ ಮಕ್ಕಳಿಗೆ ನಾನು ಕೂಡ ಹೇಳ್ತೀನಿ, ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ತುಂಬಾ ಹುಷಾರು. ಆನ್ಲೈನಲ್ಲಿ ಶೇರ್ ಮಾಡಿದ್ರೆ ಎಲ್ಲರೂ ಹತ್ರ ಅದು ಸೇವ್ ಆಗಿಬಿಡುತ್ತೆ. ಆ್ಯಂಡ್ ನಮ್ಮ ಪ್ರೈವಸಿ ನಾವು ಮೇಂಟೈನ್ ಮಾಡಬೇಕು. ಆಮೇಲೆ ಅದರಲ್ಲಿ ತುಂಬ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡೋದು ನಮ್ಮ ಮಾನಸಿಕ ಇದಕ್ಕೆ ಒಳ್ಳೆದಲ್ಲ ಅನ್ಸುತ್ತೆ ನನಗೆ. ಅದು ರಿಯಲ್ ಅಲ್ಲ. ನಿಜವಾಗ್ಲೂ ನಿಜ ಹೇಳ್ಬೇಕಾದ್ರೆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ತುಂಬ ಮುಖ್ಯ. ದಟ್ ಡಸಂಟ್ ಮೀನ್ ದಟ್ ನಾವು ಶೇರ್ ಮಾಡೋದು ಬೇಡ, ಬಟ್ ತಕ್ಷಣ ಶೇರ್ ಮಾಡೋದು, ತಕ್ಷಣ ಯಾರು ಏನು ಹೇಳ್ತಾ ಇದ್ರು ಅದು ನಮಗೆ ಬೇಕು ಅನ್ನೋದ್ರೆ ಅದು ಒಂಥರ ಅಡಿಕ್ಷನ್ ಥರ ಆಗಿಬಿಟ್ರೆ ಅದು ಎಲ್ಲೋ ಒಂಥರ ಕಷ್ಟನೇ ಅನಿಸುತ್ತೆ ನನಗೆ. ಸೊ ಅದು ಹೆಲ್ದಿ ಅಲ್ಲ ಅಂತ ಅನಿಸುತ್ತೆ ನನಗೆ. ಅದನ್ನು ನಾವು ನೋಡಿಕೊಂಡು ಅದನ್ನು ಅಡಿಕ್ಷನ್ ಥರ ಆಗಬಾರ್ದು ಅಂತ ಒಂದು ಜಡ್ಜ್ ಮಾಡೋಕ್ಕೆ ನಮಗೆ ಒಂದು ಕೆಪಾಸಿಟಿ ಇರಬೇಕು. ಆ್ಯಂಡ್ ಆಲ್ಸೋ ಐ ಫೀಲ್ ದಟ್ ಖಂಡಿತ ನೀವು ಹೇಳ್ತಾ ಇರೋದು ಲೈಕ್ ತುಂಬ ಜನಗೆ ಈ ಥರ ಆಗಿದೆ, ಗೇಮ್ಸ್ ತೊಗೊಂಡ್ಬಿಟ್ಟಿದ್ದಾರೆ, ಅಪ್ಪ ಅಮ್ಮಂಗೆ ಇದು ಮಾಡಿಬಿಟ್ಟಿದ್ದಾರೆ, ಅಥವಾ ಯುನೋ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿನೇ ಏನೋ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಸೋಷಿಯಲ್ ಮೀಡಿಯಾಯಿಂದನೂ ತುಂಬ ಕ್ರೈಮ್ಸ್ ನಡೀತಿದೆ. ಸೊ ಆದಷ್ಟು ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಇದನ್ನ ಪಾಸಿಟಿವ್ ಆಗಿ ಯೂಸ್ ಮಾಡೋಣ. ಆ್ಯಂಡ್ ಈವನ್ ಅಬೌಟ್ ಕಾಮೆಂಟ್ಸ್, ಐ ಆಮ್ ಹ್ಯಾಪಿ ದಟ್ ಕಂಪ್ಲೇಂಟ್ ಆಗಿ ಇವ್ರಿಗೆ ಶಿಕ್ಷೆ ಸಿಕ್ಕಿದೆ. ಬಿಕಾಸ್ ಅವಾಗ ಭಯ ಪಡ್ತಾರೆ ನೆಕ್ಸ್ಟ್ ಹಾಕಕ್ಕೆ. ದೇ ಥಿಂಕ್ ದಟ್ ವಿ ವಾಂಟ್ ಬಿ ಕಾಟ್, ನಾವು ಏನ್ ಬೇಕಂದ್ರೆ ಕಲಿಸ್ಬೋದು ಅನ್ನೋದಿಲ್ಲ. ಬಿಕಾಸ್ ಸೈಬರ್ ಪೊಲೀಸ್ ಇದ್ದಾರೆ, ಅವರು ಕ್ಯಾಚ್ ಮಾಡಿ ಅವ್ರನ್ನ ಖಂಡಿತ ಇದು ಮಾಡ್ತಾರೆ. ಬಟ್ ನನ್ನ ಫೋನ್ ಹ್ಯಾಕ್ ಆಗಿತ್ತು, ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಅದು ತುಂಬಾ ಶಾಕಿಂಗ್ ನನಗೆ. ಸೊ ಅದು ಫೋನ್ ವಾಟ್ಸ್ಆ್ಯಪ್ ಇಂದ ಹ್ಯಾಕ್ ಆಯ್ತು.
ಸೊ ಅವ್ರನ್ನ ವಾಟ್ಸಪ್ ತೊಗೊಂಬಿಟ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಮಾಡಿ ನಾನು ವಾಟ್ಸಪ್ ಅನ್ಲಾಕ್ ಮಾಡಿ ನನ್ನ ವಾಟ್ಸಪ್ ಒಳಗೆ ಹೊರಟೋಗಿತ್ತು. ಓಕೆ. ಸೊ ಒಂದು ಕೋಡ್ ಬಂದಿತ್ತು, ಆ ಕೋಡಿಂದ ನಾನು ವಾಟ್ಸಪ್ ಹ್ಯಾಕ್ ಮಾಡಿಬಿಟ್ಟಿದ್ರು. ನಾನು ವಾಟ್ಸಪ್ಪಿಂದ ನನ್ನ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಮಾಡಿ ಎಲ್ಲ ದುಡ್ಡು ಕಳಿಸಿ ಅಂತ ಒಂದಷ್ಟು ದುಡ್ಡು ತೊಗೊಂಡ್ಬಿಟ್ರು. ಬಿಕಾಸ್ ಅವ್ರ ಅಕೌಂಟ್ಗೆ ಹೊರಟೋಯ್ತು ದುಡ್ಡು. ಓಕೆ. ಸೊ ನೀವು ಕೇಳಿದಿರಿ ಅನ್ನೋ ಥರ ನಾನು ಕೇಳಿದ ನಂತರ ಬೈ ದ ಟೈಮ್ ಐ ಕುಡ್ ಸೇ ದಟ್ ನಾನು ಅಲ್ಲ ಅಂತ ನಾನು ಲೈವ್ ಮಾಡಿಬಿಟ್ಟೆ. ಅವರು ಬೆಳಗ್ಗೆ ಒಂದು 3 ಜನ ಕಳಿಸ್ಬಿಟ್ಟಿದ್ರು ಆಲ್ರೆಡಿ. ಓಕೆ. ಸೊ ಈ ಥರನೂ ಆಗುತ್ತೆ. ಸೊ ಎಲ್ಲ ರೀತಿ ಐ ಥಿಂಕ್ ಈವನ್ ಸೋಷಿಯಲ್ ಮೀಡಿಯಾ ಕೂಡ ಹ್ಯಾಕ್ ಆಗುತ್ತೆ. ಸೊ ಎಲ್ಲ ರೀತಿ ನಾವು ಎಚ್ಚರಿಕೆದಲ್ಲಿ ಇರಬೇಕು. ಆ್ಯಂಡ್ ಹೇಗೆ ನಮ್ಮ ಅಕೌಂಟ್ಸ್ನ ಪ್ರೊಟೆಕ್ಟ್ ಮಾಡಬೇಕು, ನಮ್ಮ ಫೋನ್ನ ಪ್ರೊಟೆಕ್ಟ್ ಮಾಡಬೇಕು ಅದನ್ನು ತಿಳ್ಕೊಂಡಿರಬೇಕು ಬಿಫೋರ್ ಯೂಸಿಂಗ್ ಟು ಮೆನಿ ಥಿಂಗ್ಸ್. ಹೌದು. ಆ್ಯಂಡ್ ಆಲ್ಸೋ ಒಂದು ಬೌಂಡ್ರಿ ಇರಬೇಕು ನಮಗೆ. ಸೊ ದಟ್ಸ್ ವಾಟ್ ಐ ಫೀಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.